ಗಾಯ್ಸ್ ನನ್ನ ಮಗು ಮನ್ಗಿದೆ. ಹಾಗೆ ನಮ್ಮ ಇಬ್ಬರು ಊಟ ಮಾಡ್ತಿದ್ದಾರೆ. ನಮ್ಮ ಮಗು ಸುಮ್ಮನೆ ಸ್ಮೈಲ್ ಮಾಡುತ್ತೆ. ನಮ್ಗೆ ಗೊತ್ತಾಗಲ್ಲ. ಒಂದೊಂದ್ಸಲ ನೋಡಿದ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಯಾವಾಗಲೂ ಕ್ಯೂಟೇ, ಆದರೆ ನಗಾಡುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಬಿಸಿಲು. ಟೈಮ್ ನೋಡಿದ್ರೆ 3 ಗಂಟೆ ಆದರೂ ತುಂಬ ಬಿಸಿಲು. ನೋಡ್ಕೊಳ್ಳಿ ನಮ್ಮ ವೈಫೋರಿ ಅಂತ ಯಾವ ಥರ ವ್ಲಾಗ್ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳಿ ಯಾವ ಥರ ಬಿಸಿಲಿದೆ. ಗಾರ್ಡನ್ ಸ್ವಲ್ಪ ನೀರು ಹಾಕಬೇಕು. ನಮ್ಮ ಲೇಔಟಲ್ಲಿ ಫುಲ್ ಸೈಲೆಂಟು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಫುಲ್ ಸೈಲೆಂಟು. ಹಾಗೆ ದಿನ ನೋಡ್ತಾ ಇರ್ಬೋದು ನೀವು. ಶೆಡ್ ಒಳಗಡೆ ನಾವಿರೋದು, ಕಾರ್ ಒಳಗಡೆ ಪಾರ್ಕಿಂಗ್ ಆಗಿದೆ. ತುಂಬ ಬಿಸಿಲು. ಗಿಡಕ್ಕೆ ನೀರು ಹಾಕ್ಕೊಂಡು ದೊಡ್ಡ ಮನೆ ತೋರಿಸ್ತೀನಿ ಬನ್ನಿ. ಜಾಡು ಹಂಗೆ ಅಂತ ಗೈಸ್, ನಮ್ಮ ವೈಫ್ ಊಟ ಮುಗೀತು. ಅವ್ರದ್ದು ಕೆಲಸ ಬರೀ ಮಗು ನೋಡ್ಕೊಳ್ಳೋದು, ಮಿಕ್ಕಿದೆಲ್ಲ ಕೆಲಸ ನಂದೆ. ಗಾಯ್ಸ್, ಗಿಡಕ್ಕೆ ನೀರು ಹಾಕಿ ನಡ್ಕೊಯ್ತಾ ಇದ್ದೀನಿ ನನ್ನ ದೊಡ್ಡ ಮನೆ ಹತ್ರ. ಹಾಗೆ ನಂದು ಡೈಲಿ ರೂಟೀನ್ ಏನಿರುತ್ತೆ ಅಂದರೆ, ಬೆಳಗ್ಗೆ ಎದ್ದು ಸ್ವಲ್ಪ ಪಾಪುಗೆ ಹಾಲು ಕುಡಿಸಿ ಸ್ವಲ್ಪ ಮನೆ ಕೆಲಸ ಮಾಡಿ, ಹಾಗೆ ನಾನು ಸ್ವಲ್ಪ ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ನ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ ಕಳಿಸಿ, ಆಮೇಲೆ ಡೈಲಿ ಒಂದು 10 ಗಂಟೆಗೆ ವರ್ಕೌಟ್ ಹೋಗೋಕ್ಕಿಂತ ಮುಂಚೆ ಒಂದು 5 ಮೊಟ್ಟೆ ಹಾಗೆ ಪ್ರೀ ವರ್ಕೌಟ್ನ ತೊಗೊಂಡು ನಾನು ಜಿಮ್ಗೆ ಹೋಗ್ತೀನಿ. ಇವಾಗ ಸ್ಟಾರ್ಟಾಗಿ ಒಂದು 5 ದಿನ ಆಗಿದೆ. ಹಾಗೆ ಬರ್ತಾಯಿದ್ದೀನಿ ನನ್ನ ದೊಡ್ಡ ಮನೆ ಕಡೆ. ನಾನು ನಿಮಗೆ ಯಾವತ್ತೂ ನನ್ನ ಮನೆ ತೋರಿಸಿಲ್ಲ ಅಲ್ವಾ, ಫೈನಲಿ ತೋರಿಸ್ತೀನಿ ನೋಡಿ. ಗಾಯ್ಸ್, ನೋಡ್ತಾ ಇರ್ಬೋದು, ಇದು ನನ್ನ ಗಾರ್ಡನು. ಮನೆ ಮುಂದ್ಗಡೆ ಈ ಥರ ಎಲಿವೇಶನ್ ಮಾಡಿ ಗಾರ್ಡನು, ಅಲ್ಲೊಂದು ಸ್ವಲ್ಪ ಗಾರ್ಡನು, ಹಾಗೆ ಇದು ಪಾರ್ಕಿಂಗ್ ಏರಿಯಾ, ಎಂಟ್ರೆನ್ಸು. ಹಾಗೆ ಇಲ್ಲಿ ಬರ್ತಾ ನಂದಿದ್ದು ಗಾರ್ಡನ್ ಏರಿಯಾ. ಇಲ್ಲಿ ನಾನು ಏನು ಮಾಡೋಕ್ಕೆ ಪ್ಲಾನ್ ಇದ್ದೀನಿ ಅಂದರೆ, ಇದು ಲವ್ ಬರ್ಡ್ಸು, ಹಾಗೆ ಒಂದು ಚಿಕ್ಕ ಅಕ್ವೇರಿಯಂ ಥರ ಮಾಡ್ತೀನಿ ಬರ್ಡ್ಸ್ಗಳದ್ದು. ನೋಡ್ತಾ ಇರ್ಬೋದು ಗಾರ್ಡನ್ ಇದು. ಅಲ್ಲಿ ನಾನು ಸಿಟ್ಟಿಂಗ್ ಏರಿಯಾ ಮಾಡಿಸಿದ್ದೀನಿ. ಹಾಗೆ ಫಸ್ಟ್ ನಾನು ನನ್ನ ಗಾರ್ಡನ್ಗೆ ನೀರು ಹಾಕಿ ಆಮೇಲೆ ನನ್ನ ಮನೆ ನಿಮಗೆ ತೋರಿಸ್ತೀನಿ. ಆ ಕಡೆಯಿಂದ ಹಾಕ್ಕೊಬರೋದ. ಏನು ಇಷ್ಟೊಂದು ಬಿಸಿ ನೀರು ಬರ್ತಾಯಿದೆ, ಬಿಸಿಲು. ಫಸ್ಟು ಸಿಟ್ಟಿಂಗ್ ಏರಿಯಾಗೆ ನೀರು ಹಾಕ್ಕೊಳ್ಳೋದ, ಕರೆಕ್ಟಾಗಿ ಪ್ಯಾಚಪ್ ಆಗುತ್ತೆ. ಗೈಸ್, ಈ ಮರ ಇದೆಯಲ್ಲ, ಈ ಮರ ಹಾಗೆ ಅಲ್ಲೊಂದಿದೆ, ಆ ಮರ ಖರ್ಜೂರದು. ಇದು ನೆಟ್ಟಿ ಒಂದು ತಿಂಗಳು ಆಗ್ತಾ ಇರ್ಬೋದು. ಡೈಲಿ ರೂಟೀನ್ ಇದೆ ಗೈಸ್ ಒಂದು. ಜಿಮ್ಗೆ ಹೋಗೋದು, ಫ್ಯಾಮ್ಲಿ, ಜಿಮ್ಮು, ಹಾಗೆ ಮನೆ. ಗೈಸ್, ಹಾಗೆ ನಾನು ಮನೆ ಯಾವಾಗ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ 2024 ಆಗಸ್ಟಲ್ಲಿ ನಾನು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಫಿನಿಷಿಂಗ್ ಆಗುತ್ತೆ. ಇನ್ನೊಂದು 5-6 ತಿಂಗಳು ಫಿನಿಷಿಂಗ್ ಆಗುತ್ತೆ. ಗೈಸ್, ಈ ಗಿಡ ಇದೆಯಲ್ಲ, ಈ ಗಿಡ ಲಿಂಬೆಹಣ್ಣು. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a... ಹಾಗೆ ಗಾಯ್ಸ್, ಗಿಡಕ್ಕೆ ನೀರು ಹಾಕೋಯ್ತು. ಒಂದು 5 ಸೈಡು ನಾನು ಮನೆ ಒಳಗಡೆ ಗಾರ್ಡನ್ ಮಾಡಿದ್ದೀನಿ. ಹಾಗೆ ಹೊರಗಡೆನೂ ಸ್ವಲ್ಪ ಗಿಡ ನೆಟ್ಟಿದ್ದೀನಿ. ಗಿಡಕ್ಕೆ ನೀರು ಹಾಕೋಯ್ತು. ಈಗ ನಾನು ನಿಮಗೆ ಮನೆ ತೋರಿಸ್ತೀನಿ. ಈ ಮನೆ ಯಾವ ಥರ ಇದೆ, ಏನಿದೆ, ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದರಲ್ಲಿ ಏನು ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ತಿಳಿಸಿ. ಹಾಗೆ POP ಕೆಲಸ ನಡೀತೈತೆ, ಫಾಲ್ ಸೀಲಿಂಗ್ದು. ಮತ್ತು ಗಾಯ್ಸ್, ನನ್ನ ಲ್ಯಾಂಗ್ವೇಜ್ ಇದೆಯಲ್ಲ, ನನ್ನ
ಲ್ಯಾಂಗ್ವೇಜು ಬೇರೆದು. ನಾನು ಕನ್ನಡದಲ್ಲಿ ವ್ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಾನು ಹುಟ್ಟಿ ಬೆಳೆದಿರೋದು ಕರ್ನಾಟಕದಲ್ಲಿ. ಆ ಕಾರಣಕ್ಕೋಸ್ಕರ ನಾನು ಕನ್ನಡದಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಷಮಿಸ್ಬಿಡಿ. ಹಾಗೆ ನಾನು ವ್ಲಾಗ್ ಮಾಡೋದು ಕನ್ನಡದಲ್ಲೇ. ಹಾಗೆ ನನ್ನ ಮನೆ ನಿಮಗೆ ದೂರದಿಂದ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಹಾಗೆ ಗಾಯ್ಸ್, ನನ್ನ ಮನೆ ದೂರದಿಂದ ನೋಡಿ ಯಾವ ಥರ ಇದೆ ಅಂತ. ನನ್ನ ಪಕ್ಕ ಮನೆ ನಮ್ಮ ರಿಲೇಷನ್ ಮನೆಯೇ, ಅದ್ರ ಪಕ್ಕ ನನ್ನ ಮನೆ ಇರೋದು ನೋಡಿ. ಈ ಥರ ಮನೆ ಇದೆ. ಹಾಗೆ ಇದರಲ್ಲಿ ಇನ್ನು ಅಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಸೈಡು ಸ್ಟೋನ್ ಬರುತ್ತೆ. ಹಾಗೆ ಈ ಸೈಡು ಸಹ, ಈ ಕಾಂಪೌಂಡ್ ಸೈಡ್ ಸಹ ಸ್ಟೋನ್ ಬರುತ್ತೆ. ಹಾಗೆ ಮೇಲೆ UPC ಫುಲ್ ಗ್ಲಾಸ್ ಬರುತ್ತೆ. ಅಂದರೆ ಇಲ್ಲೂ ಸಹ ಗ್ಲಾಸು, ಕಾರ್ ಪಾರ್ಕಿಂಗು. ಹಾಗೆ ನನ್ನ ಫ್ರೆಂಡ್ ಮನೆ ಇದು ಫುಲ್ ಪ್ಲೇನ್ ಮಾಡಿಸಿದ್ದೀನಿ. ಸೈಡಲ್ಲಿ ವುಡನ್ ಕಲರ್ ಬರುತ್ತೆ. ಆ ವುಡನ್ ಕಲರ್ ಪ್ಯಾಚಪ್ಪಲ್ಲಿ ಸಣ್ಣ ಲೈಟ್ ಬರುತ್ತೆ. ಹಾಗೆ ಲೈಟ್ ಗಾಯ್ಸ್ ತುಂಬ ಕಾಸ್ಟ್ಲಿ ಲೈಟ್ಗಳು. ಲೈಟ್ಗೆ ನಾನು ನೆನ್ನೆ ಬೆಂಗಳೂರು ಹೋಗಿದ್ದೆ. ಬೆಂಗಳೂರಲ್ಲಿ ಲೈಟ್ಗೆ 3,80,000 ಆ್ಯಕ್ಚುಲಿ ಆಗಿರೋದು. ಬರೀ 90% ಲೈಟ್ಗೆ. ಇನ್ನೂ ಲೈಟ್ ತೊಗೋಬೇಕು ನಾನು. ನಿಮಗೆ ಇವಾಗ ಗೊತ್ತಾಗಲ್ಲ, ನೀವು ಲೈಟ್ ಬಂದಾದ ಮೇಲೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಏನೇನು ಇನ್ಕ್ಲೂಡ್ ಆಗಬೇಕು ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಅದೆಲ್ಲ ಪ್ರಯತ್ನ ಪಡ್ತೀನಿ ಅದೆಲ್ಲ ಇನ್ಕ್ಲೂಡ್ ಮಾಡೋಕ್ಕೆ ಮನೆಗೆ. ಹಾಗೆ ಗಾಯ್ಸ್, ಇದು ಹಾಲ್ ರೂಮು. ಹಾಗೆ ಮೇಲೆ ಕೆಲಸ ನಡೀತಾ ಇದೆ. ಇದು ಫಾಲ್ ಸೀಲಿಂಗ್ನೂ ಸಹ ಕೆಲಸ ನಡೀತಾ ಇದೆ. ಇದು ನಂದು ಓಪನ್ ಕಿಚನು. ಹಾಗೆ ನಂದು ವರ್ಕಿಂಗ್ ಏರಿಯಾ ಇಲ್ಲಿ ಬರುತ್ತೆ, ವರ್ಕಿಂಗ್ ಏರಿಯಾ. ಹಾಗೆ ಇಲ್ಲಿ ಕಿಚನ್ ಬರುತ್ತೆ. ಕಿಚನ್ ಯಾವ ಥರ ಅಂದರೆ ಹೈಲೈಟ್ ಕಿಚನು, ಮಧ್ಯದಲ್ಲಿ ಕುಕಿಂಗ್ ಮಾಡೋದು. ಇಲ್ಲೊಂದು ಜನರಲ್ ಬಾತ್ರೂಮ್ ಇದೆ. ಕಿಚನ್ ಓಪನ್ ಕಿಚನ್, ಹೊರಗಡೆ ಹೋಗೋ ಡೋರು, ಅಂದರೆ ಗಾರ್ಡನ್ ಸೈಡ್ ಹೋಗೋದು. ಹಾಗೆ ಗಾಯ್ಸ್, ಇಲ್ಲಿ ಒಂದು ರೂಮ್ ಮಾಡಿದ್ದೀನಿ. ಈ ರೂಮ್ ಏನಕ್ಕೆ ಅಂದರೆ ವಾಷಿಂಗ್ ಏರಿಯಾ ಬರುತ್ತೆ. ಏನಾದರೂ ಬಟ್ಟೆ ಮ್ಯಾಟ್ಗಳು ಏನಾದರೂ ಇದ್ದರೆ ಇಲ್ಲಿ ವಾಷಿಂಗ್ ಏರಿಯಾ ಇರುತ್ತೆ. ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ವಾಶ್ ಮಾಡೋಕ್ಕೆ. ಇದು ನಮ್ಮದು ಗ್ರೌಂಡ್ ಫ್ಲೋರ್ ಬೆಡ್ರೂಮು. ಇಲ್ಲೂ ಸ್ವಲ್ಪ ಕೆಲಸ ನಡೀತಾ ಇದೆ. ಅಲ್ಲಿ ಬಾತ್ರೂಮ್ ಇರುತ್ತೆ, ಗ್ರೌಂಡ್ ಫ್ಲೋರ್ ಬೆಡ್ರೂಮು. ಇಲ್ಲಿ ನನ್ನ ಮಂಚ ಬರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ TV ಫರ್ನಿಚರ್ಸ್ ಬರುತ್ತೆ. ಇದು ಬಾತ್ರೂಮು ನೋಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಕೆಲಸ ನಡೆದಿಲ್ಲ, ಕೆಲಸ ನಡಿಬೇಕು. ಮೇಲೆ ಕೆಳಗಡೆ ಎಲ್ಲ ಫುಡ್ ಲ್ಯಾಂಪು. ಹಾಗೆ ನಾನು ನಿಮಗೆ ಮೇಲೆ ತೋರಿಸ್ತೀನಿ ಬನ್ನಿ. ಇದೆಲ್ಲ ಗಾಯ್ಸ್, ಈ ವೈರೆಲ್ಲ ಕ್ಯಾಮ್ರಾ ವೈರು. ಹಾಗೆ ನಾನು ನಿಮಗೆ ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಸ್ಟಪ್ಪು, ಪಟ್ಟಿ ಹೊಡೆದಿರೋದೆಲ್ಲ ಗಲೀಜಾಗಿದೆ. ನೋಡ್ತಾ ಇರ್ಬೋದು ಸ್ಟಪ್ ಇದು. ಹಾಗೆ ಈ ಸೈಡಲ್ಲಿ ಲೈಟ್ಗಳಿದೆಯಲ್ಲ, ಇದು ಫುಡ್ ಲ್ಯಾಂಪು. ಇದು ಫುಲ್ ಬೆಳಕು ಕೊಡುತ್ತೆ ನೈಟ್ ಹೊತ್ತು. ಇದು ಫಾಲ್ ಸೀಲಿಂಗ್ ಕೆಲಸ ನಡೀತಾ ಇದೆ. ಹಾಗೆ ಫಾಲ್ ಸೀಲಿಂಗ್ದು ಒಳಗಡೆ ಇದೆಯಲ್ಲ, ಇಲ್ಲೂ ಸಹ ವುಡನ್ ಕಲರ್ ಬರುತ್ತೆ. ಹಾಗೆ ಜೂಮರು ಅಲ್ಲಿದೆಯಲ್ಲ ಆ ಪಟ್ಟಿ, ಅಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ. ಹಾಗೆ ಗಾಯ್ಸ್, ಇದು ಮಾಸ್ಟರ್ ಬೆಡ್ರೂಮ್ ನೋಡಿ. ಸಿಂಪಲಾಗಿ ಮಾಡ್ತಿದ್ದೀನಿ, ಜಾಸ್ತಿ ಏನಿಲ್ಲ. ಇಲ್ಲೂ ಸ್ವಲ್ಪ ಡಿಸೈನ್ ಬರಬೇಕು. ಇದಾದಮೇಲೆ ಇನ್ನೊಂದು ಬೆಡ್ರೂಮ್ ಇದೆ. ಟೋಟಲ್ 3 ಬೆಡ್ರೂಮ್ ಇರೋದು ನನ್ನ ಮನೆಯಲ್ಲಿ. 3 ಬೆಡ್ರೂಮು, ಒಂದು ಗೆಸ್ಟ್ ರೂಮು, ಒಂದು ಹಾಲ್ ರೂಮು, 4 ಬಾತ್ರೂಮ್ ಇರುತ್ತೆ. ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಇಲ್ಲೊಂದು ಸೋಫಾ ಬರುತ್ತೆ. ಹಾಗೆ ಫ್ಯಾಮ್ಲಿದು ಡ್ರಾಯಿಂಗ್ ರೂಮ್ಸು ಏನಾದರೂ ಮಾಡ್ಬೋದು. ಇಲ್ಲ ಗೆಸ್ಟ್ಗಳು ಬಂದರೆ ಗೆಸ್ಟ್ಗಳು ಇಲ್ಲಿ ಇರ್ಬೋದು. ನೋಡ್ತಾ ಇರ್ಬೋದು ನೀವು, ಇದು ಗೆಸ್ಟ್ ರೂಮ್ನೇ ಒಂದು ಥಿಂಕ್ ಮಾಡಿ ಮಾಡಿಸಿದೆ. ಫಸ್ಟ್ ಜಿಮ್ ರೂಮ್ ಮಾಡ್ಸೋಣ ಅಂದ್ಕೊಂಡೆ. ಜಿಮ್ ರೂಮ್ ಇಲ್ಲಿ ಮಾಡಿಸೋ ಬದಲು ಮೇಲೆ ಮಾಡಿಸಿದ್ದೀನಿ ಜಿಮ್ ರೂಮು. ಹಾಗೆ ನೋಡಿ, ಇಲ್ಲಿ ಫುಲ್ ಗಾರ್ಡನ್ ಬರುತ್ತೆ. ಇಲ್ಲಿ ಮನೆ ಫುಲ್ ಸೈಲೆಂಟ್ ಇದೆ ಗಾಯ್ಸ್, ಏನೂ ತೊಂದರೆ ಇಲ್ಲ. ಹಾಗೆ ಗಾಯ್ಸ್, ನಾನು ನಿಮಗೆ ಟೆರಸ್ ಮೇಲೆ ಹೋಗಿ ತೋರಿಸ್ತೀನಿ. ಅಲ್ಲಿ ನನ್ನ ಮೇನ್ ರೂಮ್, ಜಿಮ್ ರೂಮ್ ನನಗೆ ಬೇಕಾಗಿದ್ದು. ನಿಮಗೆ ನಾನು ಜಿಮ್ ರೂಮ್ ತೋರಿಸ್ತೀನಿ. ಸರಿ ಗಾಯ್ಸ್, ಜಿಮ್ ರೂಮ್ಗೆ ಎಂಟ್ರಿ ಆಗೋಲ್ಲ. ಇದು ಟೆರ್ರಸ್ ಮೇಲೆ ನಂದು ಕೆಲಸ ನಡೀತಾ ಇದೆ. ಫಾಲ್ ಸೀಲಿಂಗ್ ಸಹ ಕೆಲಸ ನಡೀತಾ ಇದೆ. ಗಾಯ್ಸ್ ನೋಡ್ತಾ ಇರ್ಬೋದು, ಫಾಲ್ ಸೀಲಿಂಗ್ ಕೆಲಸ ನಡೀತಾ ಇದೆ. अभी ये कर रहे हो ना, ऐसा पूरा कर रहे हो, ओके? अभी इसके ऊपर क्या आएगा? सेरा बोर्ड तो आएगा ही। जिप्सन आएगा सर। कौन सा जिप्सन बोर्ड? ये सेम डिजाइन ही है ना? हाँ, ये सेम डिजाइन बोला हूँ। इसके ऊपर कौन सा बोर्ड आएगा? ग्रीन कलर का। ये यही तो बोल रहा हूँ मैं, यही तो आएगा। हाँ, पूरा अंदर LED आएगा। पूरा अंदर LED आएगा। और फिर ये
जो आपने लाइन यहाँ तक लाइन किए हो ना, यहाँ तक आएगा ना वो बोर्ड, जिप्सन बोर्ड। हाँ ये जो थर्मो भरा है नहीं वो थर्मो ಗಾಯ್ಸ್, ಫಾಲ್ ಸೀಲಿಂಗ್ ಕೆಲಸ ನಡೀತಾ ಇದೆ. ಡಿಸ್ಟರ್ಬ್ ಮಾಡೋದು ಬೇಡ, ಅದಕ್ಕೋಸ್ಕರ ನಾನು ಸ್ವಲ್ಪ ಸೈಡ್ ಬಂದ್ಬಿಟ್ಟೆ. ಹಾಗೆ ನೀವು ನೋಡ್ತಾ ಇರ್ಬೋದು ನಾನು ಟೆರೆಸ್ ಮೇಲೆ ಫುಲ್ ಎಲ್ಲ ಕಾಣುತ್ತೆ. ಎಲ್ಲ ಮನೆಗಳು ಹೊಸ ಹೊಸ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ. ಒಳ್ಳೆ ಗಾಳಿ ಬರ್ತಾ ಇದೆ ಗಾಯ್ಸ್. ಆ ಶೆಡ್ ಒಳಗಡೆ ತುಂಬ ಬಿಸಿಲು ಹಾಗೆ ಸೆಕೆ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋದ ಅಂತ ಹೊರಗಡೆ ಬಂದಿದ್ದೀನಿ. ಒಂದು 2 ದಿನ 3 ದಿನ ಬಿಟ್ಟು ಒಂದಿನ ಏನಾದರೂ ಟೈಮ್ ಸಿಕ್ಕಿದ್ರೆ ನಾನು ವ್ಲಾಗ್ ಮಾಡಿ ನನ್ನ ಲೈಫ್ ಸ್ಟೈಲ್ ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ತುಂಬ ಲೈಟ್ಸ್ಗಳು, ಫರ್ನಿಚರ್ಸು ಬರೋ ಸೋಮವಾರದಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ಮನೆಯಲ್ಲಿ ಏನೇನು ಇನ್ಕ್ಲೂಡ್ ಆಗಬೇಕು ಕಮೆಂಟಲ್ಲಿ ತಿಳಿಸಿ. ಒಂದು 2-3 ಕಮೆಂಟ್ ಬಂದರೂ ಸಹ ಖುಷಿಯಾಗುತ್ತೆ.